ಸ್ನೇಹಿತರೆ, ನೀವು ಯೂಟ್ಯೂಬಲ್ಲಿ ಇರ್ಬೋದು, ಇನ್ಸ್ಟಾಗ್ರಾಮಲ್ಲಿರ್ಬೋದು, ತುಂಬ ಪೋಸ್ಟ್ ನೋಡಿರ್ತೀರ ನಮ್ಮ ಆ ಹ್ಯಾಬಿಟ್ ಬಗ್ಗೆ. ಹೌದು, ಆ ಹ್ಯಾಬಿಟ್ ಸರಿನಾ ತಪ್ಪಾ, ಇದು ನಿಲ್ಲಿಸ್ಬೇಕಾ, ಯಾವ ಥರ ಏನು ಅಂತ. ನಾನು ಯಾವ ಹ್ಯಾಬಿಟ್ ಬಗ್ಗೆ ಮಾತಾಡ್ತೀನಿ ಅಂದರೆ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ನೀವು ವಿಡಿಯೋ ನೋಡಿದರೆ. ಯಾವಾಗಲೂ ನೋಡಿದ್ರು ಮಾಸ್ಟರ್ಬೇಷನ್ ಬಗ್ಗೆ ಕನ್ಫ್ಯೂಷನ್ ಇದ್ದೇ ಇರುತ್ತೆ. ತುಂಬ ಜನ ಕ್ವೆಶ್ಚನ್ ಮಾಡ್ತಾರೆ, ಏನು ಮಾಡೋದು, ಹೇಗೆ ಮಾಡೋದು, ಏನು ಮಾಡೋದು ಗೊತ್ತಿಲ್ಲ ಅಂತ. ಈ ಕ್ವೆಶ್ಚನ್ಸ್ಗೆಲ್ಲ ಆನ್ಸರ್ ಈ ವಿಡಿಯೋಲಿ ನಿಮಗೆ ಸಿಗುತ್ತೆ. ವಿಡಿಯೋನ ಎಂಡ್ ತನಕ ನೋಡಿ. ಯಾರು ನಿಮಗೆ ಇಷ್ಟು ಡೀಟೇಲ್ ಆಗಿ ಕನ್ನಡದಲ್ಲಿ ಹೇಳೇ ಇರಲಿಕ್ಕಿಲ್ಲ. ನಾನು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ಥರ, ಯಾಕೆ, ಏನು ಇಫೆಕ್ಟ್ ಆಗುತ್ತಂತ. ಒಂದು ವಿಷಯ ನೀವು ಅರ್ಥ ಮಾಡಬೇಕಾಗತ್ತೆ. ಏನು ಗೊತ್ತಾ, ನೀವು ಏನು ತಿಂತೀರಾ, ನಿಮ್ಮ ನ್ಯೂಟ್ರಿಷನ್ ಇರ್ಬೋದು, ನಿಮ್ಮ ಆಹಾರ ಸೆಲೆಕ್ಷನ್ ಇರ್ಬೋದು, ಅಥವಾ ನಿಮ್ಮ ಆ್ಯಕ್ಟಿವಿಟಿ, ಮೈಂಡ್ ಸೆಟ್ಟು ಎಲ್ಲ ಕನೆಕ್ಟ್ ಆಗುತ್ತೆ ನಿಮ್ಮ ಅರ್ಜ್ ಬಗ್ಗೆ. ಹೌದು ತಾನೇ, ನಿಮ್ಮ ಸೆಕ್ಸ್ ಡ್ರೈವ್ ಬಗ್ಗೆ. ಇದನ್ನು ನೀವು ಅರ್ಥ ಮಾಡ್ಕೊಳ್ಳೇಬೇಕು. ಈ ವಿಡಿಯೋಲಿ ನಾನು ನಿಮಗೆ 5 ಟಿಪ್ಸ್ ಕೊಡ್ತಾ ಇದ್ದೀನಿ. ಈ 5 ಟಿಪ್ಸ್ ನಿಮ್ಮ ಲೈಫ್ ಚೇಂಜಿಂಗ್ ಟಿಪ್ಸ್ ಇರುತ್ತೆ. ಹೌದು, ಹೇಗೆ, ಏನು ಮಾಡಬೇಕು, ಯಾವ ಥರ ಹೊರಗೆ ಬರೋದು, ಇದು ಸರಿನಾ ಅಂತ. ಫಸ್ಟ್ ಟಿಪ್ ಏನು ಅಂದರೆ, ನೀವು ತಮ್ನೇಲಲ್ಲಿ ಆಲ್ರೆಡಿ ನೋಡಿರ್ತೀರಾ, ಇದನ್ನು ಬಿಡಬಾರ್ದು ಅಂತ ಹೇಳಿದ ಕೂಡಲೇ ಎಲ್ಲರೂ ಕನ್ಫ್ಯೂಷನ್ ಆಗಿಬಿಡ್ತಾರೆ, ರೆಸ್ಟ್ರಿಕ್ಟ್ ಮಾಡ್ಕೊಂಡು ಬಿಡ್ತಾರೆ. ಏನು ಗೊತ್ತಾ, ನೀವು ಇದನ್ನು ತಲೆಯಲ್ಲಿ ಇಟ್ಕೊಂಡು ಇದನ್ನು ಕರೆಕ್ಟಾಗಿ ಕಂಟ್ರೋಲ್ ಮಾಡ್ಕೋಬೇಕು. ಆಗ ಸಕ್ಸಸ್ಫುಲ್ ಆಗ್ತೀರಾ ಲಿಮಿಟಲ್ಲಿ. ಯಾಕಂದರೆ ಸೈಂಟಿಫಿಕ್ ಆಗಿ ಹೇಳ್ತಾರೆ, ನೀವು ತಲೆಯಲ್ಲಿ ಇಟ್ಕೊಂಡು ಇದನ್ನು ಬಿಡಬೇಕು ಅದ್ರ ಬಗ್ಗೆ ನೀವು ಯೋಚನೆ ಮಾಡ್ತಿದ್ರೆ ನಿಮಗೆ ತುಂಬ ಕಷ್ಟ ಆಗುತ್ತೆ ಬಿಡೋಕ್ಕೆ. ಸೊ ಏನು ಮಾಡಬೇಕು, ಅದನ್ನು ತಲೆಯಲ್ಲಿ ಇಟ್ಕೊಂಡು ಕಂಟ್ರೋಲ್ ಮಾಡಬೇಕು, ಇಲ್ಲಾಂದರೆ ಫ್ರಸ್ಟ್ರೇಟ್ ಆಗಿಬಿಡ್ತೀರಾ. ಸೊ ಬೆಸ್ಟ್ ಅಡ್ವೈಸು, ಕಂಪ್ಲೀಟಾಗಿ ಬಿಡುವ ಬದಲು ಫಸ್ಟು ಕಂಟ್ರೋಲ್ ಮಾಡೋಕ್ಕೆ ಕಲೀರಿ. ಕಂಟ್ರೋಲ್ ಮಾಡಿದಾಗ ಏನಾಗತ್ತೆ ಅಂತ ಹೇಳ್ತೀನಿ ನೋಡಿ. ಯಾವುದೇ ಹ್ಯಾಬಿಟ್ನ ಕಂಟ್ರೋಲ್ ಮಾಡೋಕ್ಕೆ 21 ದಿನ ಆಗತ್ತಂತೆ. ಸೊ ನೀವು 21 ದಿನ ಕಂಟ್ರೋಲ್ ಮಾಡಿ ಅಭ್ಯಾಸ ಮಾಡಿಕೊಂಡ್ರೆ ಸ್ಲೋಲಿ ನೀವು ಇದರಿಂದ ಹೊರಗೆ ಬರ್ಬೋದು. ಯಾಕಂದರೆ ಅದು ಒಂದು ಹ್ಯಾಬಿಟ್ ಆಗೋಕ್ಕೆ. ಅದಾದ್ಮೇಲೆ ನೀವು ಕಂಪ್ಲೀಟಾಗಿ ಬಿಡಬೇಕು ಅಂದ್ರೆ ಒಂದು 2 ತಿಂಗಳಿಂದ 4 ತಿಂಗಳು ಬೇಕು. ನೀವು ಕಂಟ್ರೋಲ್ ಮಾಡಿಕೊಂಡು, ಅದಕ್ಕೆ ಹೇಳೋದು, ಬಿಡ್ತೇನೆ ಅಂತ ಒಂದು ದಿನದಲ್ಲೇ ಫೋರ್ಸ್ ಮಾಡಬೇಡಿ. ಸ್ಲೋಲಿ ಕಂಟ್ರೋಲ್ ಮಾಡಿ ಮುಂದುವರಿರಿ. ಮೈಂಡ್ ಕನೆಕ್ಷನ್ ಇದು, ಹೌದು, ಮೈಂಡಲ್ಲಿ ಇಟ್ಕೊಳ್ಳಿ. ಇದನ್ನು ಕಂಟ್ರೋಲ್ ಮಾಡಿ ಕಂಪ್ಲೀಟಾಗಿ ಸ್ಟಾಪ್ ಮಾಡೋಕ್ಕೆ ನಾನು ಟ್ರಿಕ್ಸ್ ಹೇಳ್ತಾ ಇದ್ದೀನಿ, ಸರಿನಾ? ಇದನ್ನು ಅರ್ಥ ಮಾಡ್ಕೊಳ್ಳಿ ಸರಿಯಾಗಿ. ಫಸ್ಟು, ನೀವು ಇದನ್ನು ದಿನ ಮಾಡ್ತಾ ಇದ್ದರೆ ಇದನ್ನು ಸ್ಪ್ಲಿಟ್ ಮಾಡಬೇಕು. ವೀಕ್ಲಿ 2 ಸತಿ 3 ಸತಿ ಈ ಥರ ಸ್ಪ್ಲಿಟ್ ಮಾಡ್ಕೊಳ್ಬೇಡಿ. ಇದರಿಂದ ಏನಾಗುತ್ತೆ, ಅದು ಪ್ಯಾಟರ್ನ್ ಬರುತ್ತೆ. ಆ್ಯಂಡ್ ನೀವು ಇರ್ರೆಗ್ಯುಲರ್ ಆಗಿ ದಿನಾಲೂ ಮಾಡೋದನ್ನ ಕಮ್ಮಿ ಮಾಡ್ತೀರಾ, ಸರಿನಾ? ಅದಾಗುವಾಗ ಏನಾಗುತ್ತೆ, ನಿಮ್ಮ ಓವರ್ ಆಲ್ ಫೀಲಿಂಗ್ ಚೆನ್ನಾಗಿ ಬರುತ್ತೆ, ನೀವು ಎನರ್ಜೆಟಿಕ್ ಫೀಲ್ ಆಗ್ತೀರಾ. ಹೌದು, ಇದನ್ನು ಮಾಡೋದ್ರಿಂದ ಎನರ್ಜಿ ಕಮ್ಮಿ ಆಗುತ್ತೆ ಅಂತಲ್ಲ, ಬಟ್ ಇಟ್ ಈಸ್ ಅ ಮೈಂಡ್ ಗೇಮ್. ಅದಕ್ಕೋಸ್ಕರ ಕಮ್ಮಿ ಮಾಡೋದು, ಕಂಟ್ರೋಲಲ್ಲಿರೋದು ತುಂಬ ಇಂಪಾರ್ಟೆಂಟು. ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ಹೈ ಟೆಸ್ಟೋಸ್ಟೆರಾನ್ ಇರುವಾಗ ನಿಮ್ಮ ಸೆಕ್ಸ್ ಡ್ರೈವ್ ಹೈ ಇರೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗಿರುತ್ತೆ. ಹೌದು, ಯಾಕಂದರೆ ಟೆಸ್ಟೋಸ್ಟೆರಾನ್ ಇದ್ದರೆ ಹೈ ಸೆಕ್ಸ್ ಡ್ರೈವ್ ಇದ್ದೇ ಇರುತ್ತೆ. ಸೊ ನೀವು ತಿನ್ನೋ ಆಹಾರದ ಮೇಲೆ ಡಿಪೆಂಡ್ ಆಗುತ್ತೆ. ಹೈ ಟೆಸ್ಟೋಸ್ಟೆರಾನ್ ಇರೋದು ತುಂಬ ಒಳ್ಳೆಯದು. ಅದೇ ಈ ಹೈ ಟೆಸ್ಟೋಸ್ಟೆರಾನ್ನ ಕರೆಕ್ಟ್ ದಿಶಾದಲ್ಲಿ ಯೂಸ್ ಮಾಡ್ಕೊಳ್ಳಿ. ಯಾವ ಥರ? ವರ್ಕೌಟ್ ಮಾಡಿ, ಹೌದು, ಮಸಲ್ ಬಿಲ್ಡಿಂಗ್ ಮಾಡಿ, ಎನರ್ಜಿನ ಇಲ್ಲಿ ಯೂಸ್ ಮಾಡಿ ಆ ಹ್ಯಾಬಿಟಿಂದ ಹೊರಗೆ ಬರ್ಬೋದು, ಸರಿನಾ? ಯಾಕಂದರೆ ವರ್ಕೌಟ್ ಮಾಡೋದ್ರಿಂದ ನಿಮ್ಮ ಓವರ್ ಆಲ್ ಪರ್ಫಾರ್ಮೆನ್ಸ್ ಇನ್ಕ್ರೀಸ್ ಆಗುತ್ತೆ. ಅದೇ ನೀವು ಮನೆಯಲ್ಲೇ ಕೂತ್ಕೊಂಡಿದ್ರೆ, ನೀವು ಸ್ಲೂಸ್ ಆಗಿದ್ರೆ ಬಾಡಿ ಫ್ಯಾಟ್ ಬರುತ್ತೆ. ನೋಡಿ ಹೇಗೆ ಬಾಡಿ ಫ್ಯಾಟ್ ಬರ್ತಿದೆ ಅಂತ, ಸರಿ ತಾನೆ? ಅದಾದಮೇಲೆ ಹೆಲ್ದಿ ಫ್ಯಾಟ್ಸ್ನ ತಿನ್ನಿ, ನ್ಯಾಚುರಲ್ ಆಗಿ ಪ್ರೋಟೀನ್ನ, ಒಳ್ಳೆ ಪ್ರೋಟೀನ್ ಸೋರ್ಸಸ್ನ ತಿನ್ನಿ. ಇದರಿಂದ ಏನಾಗುತ್ತೆ, ನೀವು ಏನು ವರ್ಕೌಟ್ ಮಾಡ್ತೀರಾ ರಿಕವರ್ ಆಗ್ತೀರಾ. ಅದು ಬಿಟ್ಟು ಇದೇ ಮಾಡ್ತಾ ಇದ್ದರೆ ಒಂದು ಮೈಂಡ್ ಗೇಮ್ ಆಗಿಬಿಡುತ್ತೆ. ನೀವು ಸ್ಟ್ರೆಸ್ಸಲ್ಲಿ ಬಂದುಬಿಡ್ತೀರಾ, ಅಯ್ಯೋ ಗಿಲ್ಟ್ ಫೀಲಿಂಗ್ ಬರುತ್ತೆ, ಸರಿನಾ? ವೆರಿ ಇಂಪಾರ್ಟೆಂಟ್ ಇದನ್ನು ಅರ್ಥ ಮಾಡ್ಕೊಳ್ಳೋದು. ಆ್ಯಂಡ್ ಡಯಟ್ ಮಾಡುವಾಗ, ಡಯಟ್ ಅಂದರೆ ನೀವು ಫುಲ್ಲು ಫ್ಯಾಟ್ಸ್ನ ಅವಾಯ್ಡ್ ಮಾಡಬೇಕು. ಒಂದು ಹೆಲ್ದಿ ಫ್ಯಾಟ್ನ ತಿನ್ನಬೇಕು. ತೋರಿಸ್ತಾ ಇದ್ದೀರಾ, ಈಗ ಬಟರ್ ಇರ್ಬೋದು, ಘೀ ಇರ್ಬೋದು, ಎಲ್ಲ ಮಿನಿಮಲ್ ಕ್ವಾಂಟಿಟಿಯಲ್ಲಿ ಸರಿಯಾಗಿ ತಿನ್ನಬೇಕು ನೀವು. ಆಗ ಬ್ಯಾಲೆನ್ಸ್ ಡಯಟ್ ಫಾಲೋ ಮಾಡೋದ್ರಿಂದ ರಿಸಲ್ಟ್ ಬರುತ್ತೆ. ಇಲ್ಲಾಂದರೆ ಏನಾಗುತ್ತೆ ಅಂದರೆ, ನೀವು ಕ್ರ್ಯಾಶ್ ಡಯಟ್ ಮಾಡಿಬಿಟ್ರೆ ನಿಮ್ಮ ಟೆಸ್ಟೋಸ್ಟೆರಾನ್ ಸ್ಲೋ ಆಗಿ ಸೆಕ್ಸ್ ಡ್ರೈವ್ ಕಮ್ಮಿ ಆಗುತ್ತೆ. ಸೊ ಹೆಲ್ದಿ ಫ್ಯಾಟ್ಸ್ ಇಂಪಾರ್ಟೆಂಟ್. ಈಗ ನಾನು ತೋರಿಸ್ತಾ ಇರೋ ಥರ ಬಾದಾಮ್ ಇರ್ಬೋದು, ಅದನ್ನು ತಿಂದ್ಕೊಂಡು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡೋದು. ಯಾವುದೇ ಥರದ ಆ್ಯಕ್ಟಿವಿಟಿ ಇರಲಿ, ಜಿಮ್ಮೇ ಹೋಗಬೇಕು ಅಂತ ಇಲ್ಲ, ಯಾವುದೇ ಥರದ ಆ್ಯಕ್ಟಿವಿಟಿ ಮಾಡೋದಿರ್ಬೋದು, ಇದು ನಿಮಗೆ ಹೆಲ್ಪ್ ಆಗುತ್ತೆ. ವರ್ಕೌಟ್ ಯಾವಾಗ ಮಾಡಬೇಕು ಅಂತ ಕೇಳ್ತಾರೆ. ನೀವು ಬೆಳಿಗ್ಗೆನೂ ಮಾಡ್ಬೋದು, ಸಂಜೆನೂ ಮಾಡ್ಬೋದು, ನಿಮ್ಮ ಫೀಸಿಬಿಲಿಟಿ ಟೈಮ್ ಪ್ರಕಾರ. ಬಟ್ ಮೇಕ್ ಶ್ಯೂರ್ ನೀವು ವರ್ಕೌಟ್ ಮಾಡಿ ನಿಮ್ಮ ಎನರ್ಜಿನ ಸರಿಯಾದ ಡೈರೆಕ್ಷನಲ್ಲಿ ಯೂಸ್ ಮಾಡಿ. ಇದರಿಂದ ಡೆಫಿನೆಟ್ಲಿ ನಿಮಗೆ ಹೆಲ್ಪ್ ಆಗುತ್ತೆ. ಇನ್ನೊಂದು ವಿಷಯ, ತುಂಬ ಜನ ಇದು ಹ್ಯಾಬಿಟಿಂದ ಮಾಡಿ ಎನರ್ಜಿ ಕಮ್ಮಿ ಅಂತ ಫೀಲ್ ಆಗ್ತಾ ಇರ್ತಾರೆ. ಹೌದು ತಾನೆ? ಆಗ್ತಾರೆ ಇದ್ದರೆ ನೀವು ಕೆಲವೊಂದು ಪ್ರಾಡಕ್ಟ್ಸ್ ಯೂಸ್ ಮಾಡ್ಬೋದು, ಡೈರೆಕ್ಟಾಗಿ ಇಂಪ್ಯಾಕ್ಟ್ ಆಗಲ್ಲ. ಬಟ್ ನಿಮ್ಮ ಡಯಟು, ವರ್ಕೌಟ್, ನ್ಯೂಟ್ರಿಷನ್ ಸರಿಯಾಗಿದ್ದರೆ ಈ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಹೆಲ್ಪ್ ಆಗುತ್ತೆ. ಅಶ್ವಗಂಧ, ಹೌದು, ಅಶ್ವಗಂಧ ಯೂಸ್ ಮಾಡ್ಬೋದು ನೀವು. ಇದು ನ್ಯಾಚುರಲ್ ಇಂಗ್ರೀಡಿಯೆಂಟಿಂದ ಮಾಡಿರ್ತಾರೆ, ಏನೇ ಪ್ರಾಬ್ಲಮ್ ಇಲ್ಲ, ಏನು ಸಪ್ಲಿಮೆಂಟ್ ಅಲ್ಲ ಇದು ನ್ಯಾಚುರಲ್ ಹರ್ಬ್. ಸೊ ನೀವು ಯೂಸ್ ಮಾಡ್ಬೋದು, ಹೆಲ್ಪ್ ಆಗುತ್ತೆ. ರಿಕವರಿಗೂ ಹೆಲ್ಪ್ ಆಗುತ್ತೆ, ಒಳ್ಳೆ ನಿದ್ದೆ ಬರುತ್ತೆ. ಗೋಕ್ಷುರ ಅಂತಲೂ ಇದೆ, ಹಿಮಾಲಯ ಬ್ರ್ಯಾಂಡ್ ಅವ್ರದ್ದು ಸಿಗುತ್ತೆ. ಇದು
ರಿಕವರಿಗೆ ಹೆಲ್ಪ್ ಆಗುತ್ತೆ ಸರಿನಾ. ಡೈರೆಕ್ಟಾಗಿ ಇಂಪ್ಯಾಕ್ಟ್ ಮಾಡಲ್ಲ, ಬಟ್ ಇಂಡೈರೆಕ್ಟ್ ಆಗಿ ನೋಡಿ ಅಶ್ವಗಂಧ ತೋರಿಸ್ತಾ ಇದ್ದೀನಿ, ಯಾವುದೇ ಬ್ರ್ಯಾಂಡ್ ಓಕೆ ಯೂಸ್ ಮಾಡ್ಕೋಬೋದು, ಇದು ಡೆಫಿನೆಟ್ಲಿ ನಿಮಗೆ ಹೆಲ್ಪ್ ಆಗುತ್ತೆ ಸರಿನಾ. ನ್ಯಾಚುರಲ್ ಹರ್ಬಿಂದ ಮಾಡಿರೋದು, ಅದಕ್ಕೋಸ್ಕರ ಯಾವುದೇ ಪ್ರಾಡಕ್ಟು ಓಕೆ. ನೆಕ್ಸ್ಟ್ ಇಂಪಾರ್ಟೆಂಟ್ ವಿಷಯ ಏನು ಅಂದರೆ, ನೀವು ರಾತ್ರಿ ಊಟ ಮಾಡುವಾಗ ಊಟ ಮಾಡಿದ ಕೂಡಲೇ ಮಲಗಿಬಿಡ್ತಾರೆ ತುಂಬ ಜನ. ಇದರಿಂದ ಏನಾಗುತ್ತೆ, ನಿಮ್ಮ ಬಾಡಿಯಲ್ಲಿ ತುಂಬ ಪ್ರೆಷರ್ ಬೀಳುತ್ತೆ ಹಾಗೂ ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಹೀಟ್ ಪ್ರೊಡ್ಯೂಸ್ ಆದಾಗ ಏನಾಗುತ್ತೆ, ನಿಮ್ಮ ಬಾಡಿಯಲ್ಲಿ ಸ್ಪರ್ಮ್ ರಿಲೀಸ್ ಆಗುತ್ತೆ. ಸ್ಪರ್ಮ್ ರಿಲೀಸ್ ಆದಾಗ ಏನಾಗುತ್ತೆ, ನಿಮ್ಮ ಬಾಡಿಯಲ್ಲಿ ಅರ್ಜ್ ಬರುತ್ತೆ. ಹೌದು, ಅರ್ಜ್ ಬಂದಾಗ ನೀವು ಮಾಸ್ಟರ್ಬೇಟ್ ಮಾಡೋ ಚಾನ್ಸಸ್ ಇದೆ. ಸೊ ಇದ್ರ ಬದಲು, ಹೀಗಾಗೋ ಬದಲು ನೀವು ಈ ಪ್ರೊಸೆಸ್ ತೋರಿಸ್ತಾ ಇದ್ದೀನಿ ನೋಡಿ, ಈ ಪ್ರೊಸೆಸ್ ಆಗೋ ಬದಲು ನೀವು ನಿಮ್ಮ ಊಟ ಮಾಡಾದ್ಮೇಲೆ 2-3 ಗಂಟೆ ಬಿಟ್ಟು ಮಲಗಿ, ಇಮಿಡಿಯೇಟ್ಲಿ ನಿದ್ದೆ ಮಾಡಬೇಡಿ. ಇದು ಹೆಲ್ಪ್ ಆಗುತ್ತೆ. ಆ್ಯಂಡ್ ನಾನು ಯಾವಾಗಲೂ ಹೇಳೋ ಥರ ನೀವು ಈ ನಾಲೆಡ್ಜ್ನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ, ಸೊ ಅವ್ರಿಗೂ ಒಂದು ಐಡಿಯಾ ಸಿಗುತ್ತೆ, ಅವ್ರಿಗೂ ಹೆಲ್ಪ್ ಆಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿ ಏನಾದರೂ ಹೆಲ್ಪ್ ಆಗಿದ್ರೆ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬೇರೆ ಏನಾದರೂ ಸ್ಪೆಸಿಫಿಕ್ ಡೌಟ್ ಇದ್ದರೆ ಕೇಳಿ. ಫೈನಲ್ ಟು ಕನ್ಕ್ಲೂಡ್, ಎನರ್ಜಿನ ಕರೆಕ್ಟ್ ಡೈರೆಕ್ಷನಲ್ಲಿ ಯೂಸ್ ಮಾಡಿ ವರ್ಕೌಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.